ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ ಜಿಲ್ಲೆ ಕಮಲ್ ನಗರ ತಾಲೂಕಿನ ಚಿಮ್ಮೇಗಾಂವ್ ಗ್ರಾಮದಲ್ಲಿ 163 ಎಕರೆ ಪ್ರದೇಶದಲ್ಲಿ 2360 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪವರ್ ಗ್ರಿಡ್ ಉಪಕೇಂದ್ರದ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರದಲ್ಲೇ ಕಾಮಗಾರಿ ಮುಕ್ತಾಯಗೊಳಿಸಿ ಪ್ರಧಾನಿ ಮೋದಿ ಅವರಿಂದ ಚಾಲನೆ ನೀಡುತ್ತೇವೆ ಅಂತ ಔರಾದ್ನ ಶಾಸಕ ಪ್ರಭು ಚವ್ಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಿಂದ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿ ಪರಿಶೀಲನೆ ಮಾಡಿದ ನಂತರ ಮಾತನಾಡಿದ ಶಾಸಕರು, ಔರಾದ್ ಕ್ಷೇತ್ರ ಹಿಂದುಳಿದ ಕ್ಷೇತ್ರವಾಗಿದ್ದು ಕೈಗಾರಿಕೆ ಅಭಿವೃದ್ಧಿಯ ಮುಖಾಂತರ ಕ್ಷೇತ್ರ ಅಭಿವೃದ್ಧಿ ಆಗಲಿ ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆಯನ್ನು ತಂದಿದ್ದೇನೆ. ಕಾಮಗಾರಿ 80% ಮುಕ್ತಾಯವಾಗಿದ್ದು ಇನ್ನುಳಿದ ಕಾಮಗಾರಿಯನ್ನು 3-4 ತಿಂಗಳಲ್ಲಿ ಮುಗಿಸಿ ಪ್ರಧಾನಿಯವರಿಂದ ಚಾಲನೆ ನೀಡುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಪವರ್ ಗ್ರಿಡ್ನಲ್ಲಿ ಕೆಲಸ ನೀಡುವ ವಿಚಾರದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿ ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದು, ಇದರಿಂದ ಈ ಭಾಗದ ನಿರುದ್ಯೋಗ ಸಮಸ್ಯೆಯೂ ಕೂಡ ನಿವಾರಣೆ ಆಗಲಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಔರಾದ್ ಕಮಲ್ ನಗರ ಭಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತ ಶಾಸಕ ಪ್ರಭು ಚವ್ಹಾಣ್ ಹೇಳಿದ್ದಾರೆ. 25,000 ಎಕರೆ ಜಮೀನು ಬೇರೆ ಬೇರೆ ಕಂಪನಿ ಬರ್ತಾ ಇದೆ. ಬೇರೆ ಬೇರೆ ಕಂಪನಿ ನಮ್ಮ ರೆಸ್ಪೆಕ್ಟ್ ಅಜೆಂಡಾ ಇದ್ರೆ ಬೇರೆ ಬೇರೆ ಕಂಪನಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಪನಿ ನಮ್ಮ ರೈತರಿಗೆ ಸರಿ ರೇಟ್ ಕೊಡ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ 50,000 per ಎಕರೆ ಇದೆ ಲೀಸ್ ಮೇಲೆ, 25 ಲೀಸ್ ವರ್ಷ. ನಮ್ಮ ಕಡೆ ಕೆಲವು ಕಂಪನಿ 33,000 35,000 ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಬಹಳ ರೈತರು ಬಂದರು ನಮ್ಮೆಲ್ಲ ಬ್ರೀಫ್ ಮಾಡಿದ್ರು, ಸರ್ ಹಿಂಗೆ ಆಗ್ತಾ ಇದೆ. ನಾವು ಕೂಡ ರಾಜ್ಯ ಸರ್ಕಾರ ರೇಟ್ ಫಿಕ್ಸ್ ಮಾಡಬೇಕು.